ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಒಂದು ಕಾಲದಲ್ಲಿ ದೇಶಾದ್ಯಂತ ಭಾರೀ ಸಂಚಲನ ಮೂಡಿಸಿದ್ದ ಹೈ ಪ್ರೊಫೈಲ್ ಕೊಲೆ ಕೇಸ್ ಅದು. ತನ್ನದೇ ಹೆತ್ತ ಮಗಳನ್ನು ತಾಯಿನೇ ಕಾರ್ನಲ್ಲಿ ಕುತ್ತಿಗೆ ಇಸುಕಿ ಕೊಂದಿದ್ದಾಳೆ ಅನ್ನೋ ಆರೋಪ ಕೇಳಿಬಂದಾಗ ಇಡೀ ದೇಶ ಬೆಚ್ಚಿ ಬಿದ್ದಿತ್ತು. ನಾನು ಹೇಳ್ತಾ ಇರೋದು ಮಾಧ್ಯಮ ಲೋಕದ ದಿಗ್ಗಜರಾಗಿದ್ದ ಪತ್ರಕರ್ತೆ ಇಂದ್ರಾಣಿ ಮುಖರ್ಜಿ ಮತ್ತು ಆಕೆಯ ಮಗಳು ಶೀನಾ ಬೋರಾ ಕೊಲೆ ಪ್ರಕರಣದ ಬಗ್ಗೆ. ಬರ್ತಾ ಈ ಕೊಲೆ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಹೋಗ್ತವೆ. ಜೈಲಿನಲ್ಲಿದ್ದ ಇಂದ್ರಾಣಿ ಮುಖರ್ಜಿ CBI ನಿರ್ದೇಶಕರಿಗೆ ಒಂದು ಪತ್ರ ಬರೀತಾರೆ. ಅದರಲ್ಲವರು ನನ್ನ ಮಗಳು ಶೀನಾ ಬೋರಾ ಬದುಕಿದ್ದಾಳೆ, ಅವಳಿನ್ನೂ ಸತ್ತಿಲ್ಲ, ಈಗ ಕಾಶ್ಮೀರದಲ್ಲಿ ಜೀವಂತ ಆಗಿದ್ದಾಳೆ ಅಂತ ಹೇಳೋ ಮೂಲಕ ಹೊಸ ಬಾಂಬ್ ಸಿಡಿಸ್ತಾಳೆ. ಜೈಲಿನಲ್ಲಿದ್ದ ಮಹಿಳಾ ಕೈದಿಯೊಬ್ಬರು ತನಗೆ ಕಾಶ್ಮೀರದಲ್ಲಿ ಶೀನಾ ಬೋರಾ ಸಿಕ್ಕಿದ್ಲು ಅಂತ ಹೇಳಿದಾಗಿ ಇಂದ್ರಾಣಿ ವಾದ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಅಸಲಿಗೆ ಏನಿದು ಶೀನಾ ಬೋರಾ ಕೊಲೆ ಕೇಸು? ಈ ಕಥೆಯ ಹಿಂದಿರೋ ಕರಾಳ ಸತ್ಯ ಏನು? ಭಾರತದ ಅತಿ ಭಯಾನಕ ಮತ್ತು ಅತಿ ರೋಚಕ ಕ್ರೈಮ್ ಸ್ಟೋರಿ ಅನ್ನಿಸ್ಕೊಂಡ ಈ ಹೈ ಪ್ರೊಫೈಲ್ ಶೀನಾ ಬೋರಾ ಕೊಲೆ ಕೇಸ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ಶುರುವಾಗೋದು 2012ರ ಏಪ್ರಿಲ್ ತಿಂಗಳಲ್ಲಿ. 24 ವರ್ಷದ ಯುವತಿ ಶೀನಾ ಬೋರಾ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿಬಿಡ್ತಾಳೆ. ಏಪ್ರಿಲ್ 24ನೇ ತಾರೀಕು 2012ರಂದು ಅವಳು ತನ್ನ ಕೆಲಸಕ್ಕೆ ರಜೆ ಹಾಕಿ ಮಾಯ ಆಗಿಬಿಡ್ತಾಳೆ. ಇಂದ್ರಾಣಿ ಮುಖರ್ಜಿ ಎಲ್ರಿಗೂ ಶೀನಾಳನ್ನು ತನ್ನ ತಂಗಿ ಅಂತಲೇ ಪರಿಚಯ ಮಾಡ್ಕೊಂಡಿರ್ತಾರೆ, ಆದರೆ ಅಸಲಿಗೆ ಮಗಳಾಗಿರ್ತಾಳೆ. ಶೀನಾ ನಾಪತ್ತೆ ಆದಾಗ ಆಕೆ ಹೆಚ್ಚಿನ ಓದಿಗಾಗಿ ವಿದೇಶಕ್ಕೆ ಹೋಗಿದ್ದಾಳೆ ಅಂತ ಇಂದ್ರಾಣಿ ಮುಖರ್ಜಿ ಎಲ್ಲರನ್ನ ನಂಬಿಸ್ತಾರೆ. ಹೀಗಾಗಿ ಕುಟುಂಬದವರು ಯಾವುದೇ ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡೋದಕ್ಕೆ ಹೋಗಲಿಲ್ಲ. ಆದರೆ CBI ತನಿಖೆ ಪ್ರಕಾರ ಅಸಲಿ ಕಥೆನೇ ಬೇರೆ ಇತ್ತು. 2012ರ ಏಪ್ರಿಲ್ನಲ್ಲಿ ಇಂದ್ರಾಣಿ ಮುಖರ್ಜಿ ಆಕೆಯ ಮಾಜಿ ಪತಿ ಸಂಜೀವ್ ಖನ್ನಾ ಮತ್ತು ಡ್ರೈವರ್ ಶ್ಯಾಮ್ವರ್ ರಾಯ್ ಸೇರಿಕೊಂಡು ಶೀನಾ ಬೋರಾಳನ್ನು ಕಾರ್ನಲ್ಲಿ ಕುತ್ತಿಗೆ ಇಸುಕಿ ಕೊಲೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಕೊಲೆಯಾದ ಮರುದಿನ ಅಂದರೆ ಮೇ 23, 2012ರಂದು ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಶವವನ್ನು ಸುಟ್ಟು ಹಾಕಿ ಸಾಕ್ಷ್ಯನಾಶ ಮಾಡಿದರು. ಆ ಸಮಯದಲ್ಲಿ ಪೊಲೀಸರಿಗೆ ಒಂದು ಶವ ಸಿಕ್ಕಿತ್ತಾದರೂ ಅದು ಯಾರದ್ದು ಅಂತ ಪತ್ತೆ ಆಗಿರಲಿಲ್ಲ. ದಿನಗಳು ಉರುಳಿದ್ವು, 3 ವರ್ಷಗಳೇ ಕಳೆದು ಪಾಪ ಯಾರೂ ಕೂಡ ಶೀನಾ ಕೊಲೆಯಾಗಿದ್ದಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ 2015ರ ಆಗಸ್ಟ್ನಲ್ಲಿ ಇಡೀ ಕತೆ ಉಲ್ಟಾ ಆಗಿಬಿಡುತ್ತೆ. ಇಂದ್ರಾಣಿ ಮುಖರ್ಜಿಯ ಡ್ರೈವರು ಶ್ಯಾಮ್ವರ್ ರಾಯ್ ಬೇರೆ ಒಂದು ಕೇಸ್ನಲ್ಲಿ ಪೊಲೀಸರ ಕೈಗೆ ಸಿಕ್ಕಾಕೊಳ್ತಾನೆ. ಅವನನ್ನು ಹಿಡ್ಕೊಂಡು ತೀವ್ರ ವಿಚಾರಣೆಯನ್ನು ನಡೆಸಿದಾಗ ಆ ಸಂದರ್ಭದಲ್ಲಿ ಅವನು ಶೀನಾ ಬೋರಾ ಕೊಲೆಯ ಕರಾಳ ರಹಸ್ಯವನ್ನು ಕೂಡ ಬಾಯ್ಬಿಟ್ಬಿಡ್ತಾನೆ. ತಾನೇ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಸಹಾಯ ಮಾಡಿದ್ದಾಗಿ ಪೊಲೀಸರ ಮುಂದೆ ಒಪ್ಕೊಳ್ತಾನೆ. ಅಷ್ಟೇ ಅಲ್ಲ, ಈ ಕೊಲೆಯಲ್ಲಿ ಇಂದ್ರಾಣಿ ಮುಖರ್ಜಿ ಮತ್ತು ಸಂಜೀವ್ ಖನ್ನಾ ಭಾಗಿಯಾಗಿದ್ದಾರೆ ಅಂತ ಸ್ಫೋಟಕ ಮಾಹಿತಿಯನ್ನು ಕೊಡ್ತಾನೆ. ಇದಾದ ಬೆನ್ನಲ್ಲೇ ಪೊಲೀಸರು ಇಂದ್ರಾಣಿ ಮುಖರ್ಜಿ ಮತ್ತು ಆಕೆಯ ಮಾಜಿ ಗಂಡ ಸಂಜೀವ್ ಖನ್ನಾರನ್ನು ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇವರನ್ನು ಕೊಲೆ ನಡೆದ ಜಾಗಕ್ಕೆ ಕರ್ಕೊಂಡೋಗಿ ಸೀನ್ ರೀಕ್ರಿಯೇಷನ್ ಕೂಡ ಮಾಡಲಾಯಿತು. ಇದೇ ಸಮಯದಲ್ಲಿ ಕೋಲ್ಕತ್ತಾದ ಸಿದ್ಧಾರ್ಥ ದಾಸ್ ಅನ್ನೋರು ಮುಂದೆ ಬಂದು ತಾನೇ ಶೀನಾ ಬೋರಾಳ ಬಯೋಲಾಜಿಕಲ್ ತಂದೆ ಅಂದರೆ ಹಡೆದ ಅಪ್ಪ ಅಂತ ಹೇಳ್ಕೊಳ್ತಾರೆ. ಈ ಪ್ರಕರಣ ದಿನದಿಂದ ದಿನಕ್ಕೆ ಗಂಭೀರ ಆಗ್ತಾ ಇದ್ದಾಗೇನೆ ಈ ಕೇಸನ್ನು CBI ಕೈಗೆ ಒಪ್ಪಿಸಲಾಯಿತು. ಈ ಹಂತದಲ್ಲಿ ಎಲ್ಲರಿಗೂ ಕಾಡಿದ ಪ್ರಶ್ನೆ ಒಂದೇ: ಹೆತ್ತ ಮಗಳನ್ನೇ ಕೊಲ್ಲೋದಕ್ಕೆ ಇಂದ್ರಾಣಿ ಮುಖರ್ಜಿಗೆ ಇದ್ದ ಶತ್ರುತ್ವ ಆದರೂ ಏನು? CBI ತನಿಖೆಯಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಇಂದ್ರಾಣಿ ಮುಖರ್ಜಿಯವರ 3ನೇ ಗಂಡ ಮಾಧ್ಯಮ ಉದ್ಯಮಿಯಾಗಿದ್ದ ಪೀಟರ್ ಮುಖರ್ಜಿ. ಈ ಪೀಟರ್ ಮುಖರ್ಜಿಗೆ ಮೊದಲನೇ ಪತಿಯಿಂದ ರಾಹುಲ್ ಮುಖರ್ಜಿ ಅನ್ನೋ ಮಗ ಇದ್ದ. ಈ ರಾಹುಲ್ ಮುಖರ್ಜಿ ಮತ್ತು ಶೀನಾ ಬೋರಾ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದರು, ಅಂದರೆ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಅಂದರೆ ಇಲ್ಲಿ ಪೀಟರ್ ಮುಖರ್ಜಿಯವರ ಮೊದಲನೇ ಹೆಂಡತಿ ಮಗ ಮತ್ತು 3ನೇ ಹೆಂಡತಿಯ ಮಗಳು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಆದರೆ ಇಂದ್ರಾಣಿ ಮುಖರ್ಜಿಗೆ ಈ ಸಂಬಂಧ ಅಸ್ವಸ್ಥತೆ ಉಂಟು ಮಾಡಿತ್ತು. ಆಕೆಗೆ ಇದು ಬಿಲ್ಕುಲ್ ಇಷ್ಟ ಇರಲಿಲ್ಲ. ಇದರ ಜೊತೆಗೆ ಆಸ್ತಿ ಮತ್ತು ಹಣಕಾಸಿನ ವಿವಾದಗಳು ಕೂಡ ಇದ್ವು. CBI ಕೊಟ್ಟಿರೋ ಮಾಹಿತಿ ಪ್ರಕಾರ ಇದೇ ಕಾರಣಕ್ಕೆ ಇಂದ್ರಾಣಿ ಮುಖರ್ಜಿ, ಪೀಟರ್ ಮುಖರ್ಜಿ ಮತ್ತು ಸಂಜೀವ್ ಖನ್ನಾ ಸೇರಿಕೊಂಡು ಶೀನಾಳನ್ನು ಮುಗಿಸೋದಕ್ಕೆ ಸಂಚನ ರೂಪಿಸ್ತಾರೆ. ಹೀಗಾಗಿ 2015ರ ನವೆಂಬರ್ನಲ್ಲಿ ಪೀಟರ್ ಮುಖರ್ಜಿಯನ್ನು ಕೂಡ CBI ಅರೆಸ್ಟ್ ಮಾಡಿತು. 2016ರಲ್ಲಿ ಇಂದ್ರಾಣಿ ಮತ್ತು ಡ್ರೈವರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. 2017ರಲ್ಲಿ ಈ ಹೈ ಪ್ರೊಫೈಲ್ ಕೇಸ್ನ ಟ್ರಯಲ್ ಅಧಿಕೃತವಾಗಿ ಕೋರ್ಟ್ನಲ್ಲಿ ಶುರುವಾಯಿತು. ಕೊಲೆ, ಅಪಹರಣ, ಸಾಕ್ಷ್ಯನಾಶದ ಆರೋಪಗಳನ್ನು ಹೊರಿಸಲಾಯಿತು. ಜೈಲಿನಲ್ಲಿದ್ದಾಗಲೇ ಇಂದ್ರಾಣಿ ಮತ್ತು ಪೀಟರ್ ಮುಖರ್ಜಿ ನಡುವಿನ 17 ವರ್ಷಗಳ ಸಂಸಾರ ಮುರಿದುಬೀಳುತ್ತೆ. 2019ರ ಅಕ್ಟೋಬರ್ನಲ್ಲಿ ಇಬ್ಬರಿಗೂ ಕೋರ್ಟು ಡಿವೋರ್ಸ್
ದಿವಸನ್ನು ಕೊಡುತ್ತೆ. ಅತ್ತ ಪೀಟರ್ ಮುಖರ್ಜಿ 2020 ಮಾರ್ಚ್ನಲ್ಲಿ ಬಾಂಬೆ ಹೈಕೋರ್ಟ್ನಿಂದ ಬೇಲ್ ಪಡೆದು ಹೊರಗೆ ಬರ್ತಾರೆ. ಆದರೆ ಇಂದ್ರಾಣಿ ಮುಖರ್ಜಿ ಸಲ್ಲಿಕೆ ಮಾಡಿದ 4-5 ಜಾಮೀನು ಅರ್ಜಿಗಳನ್ನು CBI ವಿಶೇಷ ನ್ಯಾಯಾಲಯ ವಜಾಗೊಳಿಸ್ತಾ ಬರುತ್ತೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ಇಂದ್ರಾಣಿ ಮುಖರ್ಜಿ 2022 ಫೆಬ್ರವರಿಯಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಮೆಟ್ಲೇರ್ತಾರೆ. CBI ಇದನ್ನು ಬಲವಾಗಿ ವಿರೋಧ ಮಾಡುತ್ತೆ. ಇಂದ್ರಾಣಿ ತನ್ನದೇ ಮಗಳನ್ನು ಕೊಂದ ಕ್ರೂರಿ ಈಕೆ, ಇವಳಿಗೆ ದಯ ತೋರಿಸಬೇಡಿ, ಹೊರಗಡೆ ಬಂದರೆ ಸಾಕ್ಷಿಗಳನ್ನು ನಾಶಪಡಿಸಬಹುದು. ಅದಕ್ಕಿಂತ ಹೆಚ್ಚಾಗಿ ಬ್ರಿಟಿಷ್ ನಾಗರಿಕತೆ ಇರೋದ್ರಿಂದ ಈ ಇಂದ್ರಾಣಿ ಮುಖರ್ಜಿ ಬ್ರಿಟಿಷ್ ಇಂಡಿಯನ್ ಪ್ರಜೆ ಆಗಿರ್ತಾರೆ. ಬ್ರಿಟಿಷ್ ನಾಗರಿಕತೆ ಇರೋದ್ರಿಂದ ದೇಶ ಬಿಟ್ಟು ಓಡಿ ಹೋಗ್ಬೋದು ಅಂತ ವಾದ ಮಾಡುತ್ತೆ. ಆದರೆ ಸುಪ್ರೀಂ ಕೋರ್ಟು ಇಂದ್ರಾಣಿ ಈಗಾಗಲೇ 6.5 ವರ್ಷ ಜೈಲು ಶಿಕ್ಷೆನ ಅನುಭವಿಸಿದ್ದಾರೆ. ಇಷ್ಟು ಸುದೀರ್ಘ ಅವಧಿ ಜೈಲಿನಲ್ಲಿ ಇಟ್ಟಿರೋದು ಸರಿಯಲ್ಲ. ಇನ್ನೂ 50% ಸಾಕ್ಷಿಗಳ ವಿಚಾರಣೆ ಬಾಕಿ ಇದ್ದು ಟ್ರಯಲ್ಲು ಬೇಗ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ ಅಂತ ಹೇಳಿ ಮೇ 18, 2022 ಇಂದ್ರಾಣಿ ಮುಖರ್ಜಿಗೆ ಬೇಲ್ ಮಂಜೂರು ಮಾಡುತ್ತೆ. ಈ ಇಂದ್ರಾಣಿ ಮುಖರ್ಜಿ ಮೊದಲಿನಿಂದನೂ ಒಂದು ವಾದವನ್ನು ಮಾಡ್ತಾ ಬಂದಿದ್ದಾರೆ. ನಾನು ಶೀನಾಳನ್ನು ಕೊಂದಿಲ್ಲ, ಆಕೆ ಇನ್ನೂ ಬದುಕಿದ್ದಾಳೆ ಅಂತಾನೆ ಹೇಳ್ತಾ ಇದ್ದಾರೆ. ಆಕೆ ಮತ್ತು ರಾಹುಲ್ ನಡುವೆ ನಡೆದ ಮೆಸೇಜ್ಗಳನ್ನು ತೋರಿಸಿ ಶೀನಾ ಬದುಕಿದ್ದಾಳೆ ಅನ್ನೋದು ಇಂದ್ರಾಣಿ ಮುಖರ್ಜಿ ಅವರ ವಾದ. ಆದರೆ CBI ಇದನ್ನು ಕೇವಲ ಕಲ್ಪನೆ ಅಂತ ತಳ್ಳಿ ಹಾಕಿದೆ. ಕಾಶ್ಮೀರದಲ್ಲಿ ಶೀನಾ ಇದ್ದಾಳೆ ಅನ್ನೋ ಇಂದ್ರಾಣಿ ಅವರ 2021 ಹೊಸ ಕತೆ ಈಗ ಸತ್ತೋಗ್ಬಿಟ್ಟಿದೆ. ಇಲ್ಲಿಗೆ ಕೊಲೆಯಾಗಿ 10 ವರ್ಷಗಳೇ ಕಳೆದ್ರೂ ಶೀನಾ ಬೋರಾ ಪ್ರಕರಣದ ನಿಗೂಢತೆ ಮಾತ್ರ ಇನ್ನೂ ಮುಗಿದಿಲ್ಲ. ಒಂದು ಕಡೆ CBI ಹತ್ರ ಭದ್ರ ಸಾಕ್ಷ್ಯಗಳಿದ್ದಾವೆ, ಇನ್ನೊಂದು ಕಡೆ ಇಂದ್ರಾಣಿ ಮುಖರ್ಜಿ ಹೊಸ ಟ್ವಿಸ್ಟ್ಗಳನ್ನು ಕೊಡ್ತಾ ಇದ್ದಾರೆ. ನಿಜವಾಗಿಯೂ ಅವತ್ತು ಏನಾಗಿತ್ತು, ಶೀನಾ ಬೋರಾ ಕತೆ ಏನಾಯಿತು, ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಕಾಲನೇ ಉತ್ತರವನ್ನು ಕೊಡಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂತೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.